ಬೆಂಗಳೂರಲ್ಲಿ ವಾಸವಾಗಿದ್ದೆ. ನನಗೆ ಇಲ್ಲಿ ಬರುವಾಗ ಒಂದು ಹಂದಿ ಬಿದ್ದಿತ್ತು. ನಾನು ಬೇರೆಯವ್ರ ಸಹಾಯದಿಂದ ಇಲ್ಲಿ ಬಂದು ಮುಟ್ಟಿದ್ದೇನೆ. ನನಗೆ ತುಂಬ ಕಷ್ಟ ಆಗಿದೆ. ನೋಡಿ, ನಾನು ಸಚಿವರ ಗಮನಕ್ಕೆ ತರ್ತಿದ್ದೀನಿ. ನಾನು ಕರೆಕ್ಟಾಗಿ ನೋಡಲಿಲ್ಲ ಆದರೆ ಈ ಥರ ನಮ್ಮ ಸಮಸ್ಯೆ ಇದೆ. ನಾನು ಬಡಪಾಯಿ ಆಗಿದ್ದೇನೆ. ನನಗೆ ಮತ್ತು ಬೇರೆ ಗತಿ ಇಲ್ಲ. ನಾನಂತೂ ಟ್ರೈಕ್ ಮಾಡೋದಷ್ಟೇ. ಡಾಕ್ಟ್ರು ಇಲ್ಲಿ ಯಾರೂ ಸರಿ ಇಲ್ಲ. ನನಗೆ ಭಾರಿ ಚಿಕಿತ್ಸೆ ಕೊಟ್ಟಿದ್ದಾರೆ. ನೋಡಿ, ನೀವೇ ಎಲ್ಲ ನನ್ನ ಕಾಪಾಡಬೇಕು. ನಾವು ಸಚಿವರ ಹತ್ರ ಎಲ್ಲ ಇದು ಮಾಡ್ತೀವಿ ಸರ್. ನಮ್ಗೆಲ್ಲ ಬೈಂದೂರಿಗೆ ಕುಂದಾಪುರ ಕರ್ಕೊಂಡು ಹೋದ್ರೆ ಅಲ್ಲಿ ಆಗಲ್ಲ ಅಂತ ಹೇಳಿ ಕೂಡ ಇಲ್ಲಿ ಕರ್ಕೊಂಡು ಬಂದಿರ, ಬೆಡ್ ಇಲ್ಲ ಅಂತ ಹೇಳಿ ಕೂಡ. ಇಲ್ಲಿ ಭಾರಿ ಆಟ ಆಡ್ತಿರ್ತಾರೆ ಡಾಕ್ಟ್ರ್ ಎಲ್ಲ. ಆಗೋದಿಲ್ಲ ಹಾಗೆ ಹೀಗೆ ಅಂತ ಹೇಳ್ತಿರ್ತಾರೆ. ಪ್ರೈವೇಟ್ಗೆ ಹೋಗ್ಬೇಕು ಹಾಗೆ ಅಂತ ಹೇಳ್ತಾರೆ. ಕಡೆಗೆ ನಾವು ಕೇಳಿದ್ದೇವೆ ಸರ್, ನಮ್ಮ ಹತ್ರ ಹಣ ಇಲ್ಲ, ಅದು ಏನೂ ಇಲ್ಲ, ಈ ಥರ ಎಲ್ಲ ಮಾಡಿದ್ದೀವಿ ಅಂತೇಳಿ ಎಲ್ಲ ಇದು ಮಾಡಿದ್ರು. ಇದಕ್ಕೆ ಯಾರೇ ತಗೊಳ್ತೀವಿ ಸರ್, ಇದು ಸರಿಯಾಗಿಲ್ಲ ಸರ್. ಅವರು ಇವ್ರ ಹತ್ರ ಕಲೀಲಿಕ್ಕೆ ಬರ್ತಾರಲ್ಲ, ಅವ್ರ ಹತ್ರ ಮಾಡ್ತಿದ್ದಾರೆ. ನನ್ನ ಥರನೂ ಎಷ್ಟೋ ಜನ ಹೀಗೆ ಇದ್ದಾರೆ. ಅವ್ರಿಗೂ ಇದೇ ಥರ ಆಗಬಾರ್ದು ಅಂತ ಹೇಳ್ತೀನಿ ನಾನು ಅಷ್ಟೇ. ನೋಡಿ, ನಮ್ಮಂಥವ್ರಿಗೆ ಹೀಗೆ ಆಗಬೇಕಾದ್ರೆ ನನ್ಗಿಂತ ಬೇರೆಯವ್ರು ಹಿಂಗೆ ಆಗ್ತದೆ. ಹಿಂಗೆ ಏಡಿಡ್ ಆಪ್ರೇಷನ್ ಯಾರು ತಡ್ಕೊಳ್ತಾರೆ ಸರ್? ನಮ್ಮಿಂದ ಏನಾದರೂ ಪ್ರಾಬ್ಲಮ್ ಆದರೂ ಅಸಹ್ಯ ಮಾಡಿಕೊಡ್ತೇವೆ ಅಂತ ಹೇಳಿದ್ರು. ಮತ್ತೆ ಕ್ಯೂ ಎಲ್ಲ ತೆಗಿಯುವ ಮತ್ತೆ ಆಪರೇಷನ್ ಮಾಡಿ ಇವತ್ತು ಮಾಡ್ತೇವೆ ಅಂತ ಹೇಳಿದ್ರು ಸರ್. ಮಾಡಿಲ್ಲ ಸರ್, ಮಾಡಿಲ್ಲ. ಮತ್ತೆ 7 ಜನ ಇದ್ದಾರೆ. ಅವ್ರು ಮಾಡುದು ರಾತ್ರಿ 12 ಗಂಟೆಗೆ ಏನು ತಿಂದಿಲ್ಲ, ಏನೇನು ತಿಂದಿಲ್ಲ ಸರ್ ನಾನು. ಉಡುಪಿ ಜಿಲ್ಲೆ ಬೈಂದೂರು ತಾಲೂಕು ಮೂಲದ ಮಂಜುನಾಥ್ ಎಂಬುವರು ತನ್ನ ಕೆಲಸ ಕಾರ್ಯಗಳನ್ನು ಮುಗಿಸಿ ಮನೆಗೆ ಹೋಗುವ ಸಂದರ್ಭದಲ್ಲಿ ಕಾಡು ಹಂದಿಯೊಂದು ರಸ್ತೆಗೆ ಅಡ್ಡವಾಗಿ ಬಂದು ಒಂದು ದುರ್ಘಟನೆ ನಡೆದಿದೆ. ನಂತರ ಆ ಘಟನೆಯಲ್ಲಿ ಮಂಜುನಾಥ್ ಅವರ ಎಡ ಕೈಗೆ ಪೆಟ್ಟಾಗಿದ್ದು ಚಿಕಿತ್ಸೆ ಪಡೀಲಿಕ್ಕಂತೇಳಿ ಅಲ್ಲಿಯ ಸ್ಥಳೀಯ ಆಸ್ಪತ್ರೆಗೆ ಹೋಗಿದ್ರು, ತಾಲೂಕು ಆಸ್ಪತ್ರೆಗೆ. ಅಲ್ಲಿ ಅವರು ಇಲ್ಲಿ ಚಿಕಿತ್ಸೆ ಆಗುವುದಿಲ್ಲ ಅಂತ ಹೇಳಿದಕ್ಕೆ ಇವರು ಬಡವರಾಗಿರೋದ್ರಿಂದ ಉಡುಪಿಯ ಜಿಲ್ಲಾಸ್ಪತ್ರೆಗೆ ಬಂದಿರ್ತಾರೆ. ವೈದ್ಯರು ನೋಡಿ ಹೇಳ್ತಾರೆ ಇದಕ್ಕೆ ಆಪರೇಷನ್ ಅಗತ್ಯ ಇದೆ ಅಂತ ಹೇಳಿದಕ್ಕೆ ಇವರು ಒಪ್ಕೊಳ್ತಾರೆ. ಆಪರೇಷನ್ ಮಾಡುವಂಥ ಸಂದರ್ಭದಲ್ಲಿ ಡಾಕ್ಟ್ರು ಏನಿದ್ದಾರೆ, ಆಪರೇಷನ್ ಮಾಡೋ ಡಾಕ್ಟ್ರು, ಅವರಿಂದ ಏನೋ ಸಮಸ್ಯೆ ಉಂಟಾಗಿ ಅವರು ಸ್ವತಃ ಆಪರೇಷನ್ ನಡೆಸದೆ ಯಾರು ಅಲ್ಲಿ ಕಲೀಲಿಕ್ಕೆ ಬರುವಂಥ ಮಕ್ಕಳಿದ್ದಾರೆ ಅವರ ಕೈಯಲ್ಲಿ ಆಪರೇಷನ್ ಮಾಡಿಸಿದ್ದಾರೆ ಅನ್ನುವಂತಹ ಒಂದು ಗಂಭೀರ ಆರೋಪವನ್ನು ಮಂಜುನಾಥ್ ಅವರು ಮಾಡ್ತಿದ್ದಾರೆ. ಇದರಿಂದಾಗಿ ಡಿಸ್ಚಾರ್ಜ್ ಆಗಿ ಮನೆಗೆ ಹೋದ ನಂತರ ಪುನಃ ಅವರಿಗೆ ಆರೋಗ್ಯದ ಸಮಸ್ಯೆ ಕಾಣ್ತದೆ. ವಾಪಸ್ ಬಂದಾಗ ವೈದ್ಯರು ಪರಿಶೀಲನೆ ಮಾಡಿ ಹೇಳ್ತಾರೆ, ಇದು ನಮ್ಮಿಂದ ಸಮಸ್ಯೆ ಆಗಿದೆ, ಈ ತಪ್ಪನ್ನು ನಾವು ಸರಿ ಮಾಡಿ ಕೊಡ್ತೇವೆ ಅಂತೇಳಿ ವೈದ್ಯರು ಒಪ್ಕೊಂಡು ಇವತ್ತು ಪುನಃ ಒಂದು ಆಪರೇಷನ್ ಮಾಡ್ತಾರಂತೇಳಿ ಹೇಳಿದ್ದಾರೆ. ಬಹುಶಃ 3-4 ಗಂಟೆಗೇನೋ ಆಪರೇಷನ್ ಮಾಡ್ಕೊಂಡು ಹೇಳಿದಾರಂತೆ. 15 ದಿವಸದ ಹಿಂದೆ ಮೊದಲ ಆಪರೇಷನ್ ಆಗಿರುವಂಥದ್ದು. ಹಾಗಾಗಿ ಈ ವಿಚಾರವನ್ನು ಗಂಭೀರವಾಗಿ ಪರಿಗಣಿಸಿ ಮಾನ್ಯ ಆರೋಗ್ಯ ಅಧಿಕಾರಿಯವರು ಯಾರು ತಪ್ಪಿತಸ್ಥ ಡಾಕ್ಟರ್ ಇದ್ದಾರೆ, ವೈದ್ಯರಿದ್ದಾರೆ, ಅವ್ರ ಮೇಲೆ ಕಾನೂನು ಕ್ರಮ ಜರುಗಿಸಬೇಕೆಂದು ನಾನು ಕೇಳ್ಕೊಳ್ತಿದ್ದೇನೆ.